ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಅಮ್ಮಾಸ್ ಲೈಫ್ ಸ್ಟೈಲ್. ಇವತ್ತಿನ ನಮ್ಮ ರೆಸಿಪಿ ಕೋಕೋನಟ್ ಮ್ಯಾಂಗೋ ಬರ್ಫಿ. ಸಮ್ಮರ್ ಸೀಸನಲ್ಲಿ ಮಾವಿನ ಹಣ್ಣಿದ್ರೆ ಸಾಕು, ಈ ಸ್ವೀಟ್ 2 ನಿಮಿಷದಲ್ಲಿ ತಯಾರಾಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಸಿಪ್ಪೆ ಸುಲಿದಿರುವ ಕೊಬ್ಬರಿನ ಒಂದು ಜಾರಿಗೆ 1 ಕಪ್ ಹಾಕ್ಕೊಳ್ತಿದ್ದೀನಿ. ಈಗ ಅದೇ ಜಾರಿಗೆ 1 ಕಪ್ ಸಕ್ಕರೆನ ಹಾಕ್ಕೊಳ್ತಿದ್ದೀನಿ. ಇದನ್ನು ಈಗ ರುಬ್ಕೊಳ್ಳೋಣ. ಈ ರೀತಿ ಪೌಡರ್ ಆದಮೇಲೆ 1 ಕಪ್ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಹಾಲು ಹಾಕ್ಕೊಂಡು ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಕನ್ಸಿಸ್ಟೆನ್ಸಿ ಈ ರೀತಿಯಾಗಿ ಇರಬೇಕು. ನೆಕ್ಸ್ಟ್ ಒಂದು ಜಾರಿಗೆ ಮಾವಿನ ಹಣ್ಣು ಹಾಕ್ಕೊತಿದ್ದೀನಿ. ಇದನ್ನು ಕೂಡ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ. ಮಾವಿನ ಹಣ್ಣು ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ, ಈ ಸ್ವೀಟ್ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಸ್ವೀಟ್ ಮಾಡೋದಕ್ಕೆ ಒಂದು ನಾನ್ ಸ್ಟಿಕ್ ಪಾತ್ರೆನ ಯೂಸ್ ಮಾಡ್ತಿದ್ದೀನಿ. ಈಗ ಪಾತ್ರೆಗೆ ರುಬ್ಬಿಟ್ಟುಕೊಂಡಿರುವಂಥ ಕೊಬ್ಬರಿ ಮತ್ತು ಹಾಲಿನ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ. ಇದನ್ನು ಗಟ್ಟಿ ಆಗುವಷ್ಟು ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲೇ. ಗಟ್ಟಿ ಆದಮೇಲೆ 1 ಕಪ್ ಹಾಲನ್ನ ಹಾಕ್ಕೊಳ್ಳೋಣ. ಹಾಲು ಹಾಕಿದ್ಮೇಲೆ ಮತ್ತೆ ಪೇಸ್ಟ್ ಥರ ಆಗುತ್ತೆ. ಸೊ ನಾವು ಮತ್ತೆ ಗಟ್ಟಿ ಆಗುವಷ್ಟು ಲೋ ಫ್ಲೇಮಲ್ಲೇ ಮತ್ತೆ ನಾವು ಹೀಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಗಟ್ಟಿ ಆಗಬೇಕು. ಈಗ ರುಬ್ಬಿಟ್ಟುಕೊಂಡಿರುವಂತಹ ಮ್ಯಾಂಗೋ ಪೇಸ್ಟ್ನ ನಾವು ಹಾಕ್ಕೊಳ್ಳೋಣ. ಒಂದು ಕಪ್ ಮ್ಯಾಂಗೋ ಪ್ಯೂರಿನ ನಾನು ತಯಾರು ಮಾಡ್ಕೊಂಡಿದ್ದು, ಸೊ ಅದನ್ನು ಹಾಕ್ಕೊಳ್ಳೋಣ. ಈಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಂಡು ಅದು ಮತ್ತೆ ಗಟ್ಟಿ ಆಗುವಷ್ಟು ನಾವು ಫ್ರೈ ಮಾಡ್ಕೊಳ್ಳೋಣ. ನೆನಪಿರಲಿ ಫ್ರೆಂಡ್ಸ್, ಇದು ಲೋ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ಗಟ್ಟಿ ಆಗಿದೆ. ಈಗ ನಾನು ಒಂದು ಟ್ರೇ ಮೇಲೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ. ಸ್ಪ್ರೆಡ್ ಮಾಡ್ಕೊಳ್ಳೋಣ. ತುಪ್ಪ ಏನಕ್ಕಂದರೆ ಬರ್ಫಿ ಆದಮೇಲೆ ಅದು ಗಟ್ಟಿ ಇರುತ್ತೆ ಮತ್ತು ಎದೊಳಕ್ಕೆ ಕಷ್ಟ ಆಗುತ್ತೆ. ಸೊ ತುಪ್ಪ ಹಾಕ್ಕೊಂಡ್ರೆ ಅದು ಈಸಿಯಾಗಿ ಡಿಮೋಲ್ಡ್ ಆಗುತ್ತೆ. ಈಗ ನಾವು ಮಾಡ್ಕೊಂಡಿರುವಂಥ ಮಿಶ್ರಣನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ನೀಟಾಗಿ ನಾವು ಸೆಟ್ ಮಾಡ್ಕೊಳ್ಳೋಣ. ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಸೆಟ್ ಮಾಡ್ಕೊಬೋದು. ನಾನೀಗ ಡೆಕೋರೇಟ್ ಮಾಡೋದಕ್ಕೆ ವಾಟರ್ಮೆಲನ್ ಸೀಡ್ಸ್ ಯೂಸ್ ಮಾಡ್ತಿದ್ದೀನಿ. ಇದು ಆಪ್ಷನಲ್. ನೀವು ಬೇಕಿದ್ದರೆ ಯಾವುದೇ ಡ್ರೈ ಫ್ರೂಟ್ಸ್ ಇದ್ದರೂ ಅದರಲ್ಲಿ ಡೆಕೋರೇಷನ್ ಮಾಡ್ಕೊಬೋದು. ಟೇಸ್ಟಿ ಆ್ಯಂಡ್ ಯಮ್ಮಿ ಆಗಿರುವ ಈ ಕೋಕೋನಟ್ ಮ್ಯಾಂಗೋ ಬರ್ಫಿ ರೆಡಿ ಆಗಿದೆ. ಎಂಜಾಯ್ ಆ್ಯಂಡ್ ಸರ್ವ್ ಮಾಡಿ ಫ್ರೆಂಡ್ಸ್. ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಟೇಸ್ಟ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಮರಿಬೇಡಿ. ಪ್ಲೀಸ್ ಡೂ ಟ್ರೈ ಇಟ್. ಥ್ಯಾಂಕ್ ಯು.